ಸಿಸ್ಟಮ್ಯಾಟಿಕ್ ಆಗಿ ದೇವರು ನಡೆಸ್ಕೊಟ್ಟಿದ್ದಾರೆ. ಈ ಸ್ವಲ್ಪ ಗ್ರೂಪ್ ಚಿಕ್ಕದಾಗಿ ಇದ್ರೂ ಆಳವಾಗಿ ಕಲ್ತಿದ್ದಾರೆ. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಒಂದು ಇಷ್ಟು ಹೇಳ್ಕೊಟ್ರೆ ಸಾಕು. ಕ್ರಿಯೇಷನ್ ದೇವರು ಏನು ಮಾಡಿದ್ರು ಅಷ್ಟೇ ಒಂದು ಲೈನ್ ಕೇಳಿದ್ದಕ್ಕೆ ಅವರಾಗಿ ಅವ್ರು ಬಂದಿದ್ರು ಆಯಿತಾ. ಕೆಲವು ಜನ ಇದು ಬಟ್ ಈಗ ಅಲೆ ಮತ್ತು ಇಷ್ಟು ಶಿಲ್ಪೆ ನೋಡಿದ್ರು ಅಲೆ ಏನಿರುತ್ತೆ ಅಂತ ಕೇಳಿದ್ರು, ಅವರಾಗಿ ಅವರು ಬರ್ಕೊಂಡಿದ್ರು ಆಯಿತಾ. ಅಂದರೆ ನಾವು ಇದಕ್ಕೆ ಏನು ಇಂಪಾರ್ಟೆನ್ಸ್ ಅಂದರೆ, ಈಗ ನೀವು ಆ್ಯಸ್ ಎ ಪ್ಯಾರೆಂಟ್ಸ್ ಬಂದಿದ್ದೀರಾ, ನಮ್ಮೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಚಿಕ್ಕದಾಗಿ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ನಿಜಾಗ್ಲೂ ಆ ವಿಡಿಯೋಗಳು ನಮ್ಮ ಸೀನಿಯರ್ ಪಾಸ್ಟರ್ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ ಗೊತ್ತಾ. ಅವ್ರ ಈ ಥರ ತುಂಬಾ ಖುಷಿ ಕೊಡ್ತಾಯಿದ್ರು. ಅವ್ರ ವೈಭವ ಅವರಿಗೆ ಇವ್ನಿಗೆ ನೋಡಿ ಇಷ್ಟು ಚೆನ್ನಾಗಿ ಹೇಳ್ತಾನೆ. ಅದೇ ಇಂಪಾರ್ಟೆನ್ಸ್ ಅಂದರೆ ಈಗಲಿಂದ ನಾವು ದೇವರ ವಾಕ್ಯ ಅವ್ರಿಗೆ ಬೀಜ ಹಾಕಿದರೆ ಅವ್ರು ಬರ್ತಾ ಇವರೇ ಸಾವಿರಾರು ಜನಕ್ಕೆ ತುಂಬ ಒಂದು ಬೈಬಲಲ್ಲಿ ಒಂದು ವಸ್ತೆ ಒಂದು ಸ್ಮಾಲ್ ಇಕ್ವಿಟಿಯನ್ ನೇಷನ್, ಒಂದು ದೊಡ್ಡ ಒಂದು ಬೀಜನೇ ಒಂದು ಪೂರ್ತಿ ಒಂದು ರಾಷ್ಟ್ರನೇ ಆಗುತ್ತೆ. ಅದಕ್ಕೆ ಅದ್ರ ಒಂದು ಸಿನ್ಸಿಯರ್ ಒಂದು ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸ್ಗೆ ಆಗಲಿ, ನೀವಾಗಲಿ ಯಾರಾಗಲಿ, ನಾವು ಬೇಕಾದ್ರೆ ನಿಮಗೂ ಕೂಡ ಹೇಳ್ತಾ ಇದ್ದೀವಿ ಸಿಸ್ಟರ್. ಫಸ್ಟ್ ನಿಮಗೂ ಹೇಳ್ತಾ ಇದ್ದೀವಿ, ನಮಗೆ ಸೇರಿಸಿನೇ ಹೇಳ್ತಾ ಇದ್ದೀವಿ. ಅಲ್ಲಿ ನಮಗೆ ಇಂಪಾರ್ಟೆನ್ಸ್ ಎಲ್ಲ ಸ್ಟಡೀಸ್ ಜೊತೆಗೆ ಇಂಪಾರ್ಟೆನ್ಸ್ ಬೈಬಲ್ಗೆ ನೀವು ಕೊಡ್ತಾ ಇದ್ದೀರಾ, ಕೊಡ್ತಾ ಇಲ್ಲ ಅಂತ ಇಲ್ಲ, ಬಟ್ ರೆಗ್ಯುಲರ್ ಬೇಸಿಸಲ್ಲಿ ದಾನಿಯಲ್ಲಿ ಎಷ್ಟು ಸರಿ ಪ್ರೇಯರ್ ಮಾಡ್ತಿದ್ದೆ? ದಾನಿಯಲ್ಲಿ ಎಷ್ಟು ಸರಿ ಪ್ರೇಯರ್ ಮಾಡ್ತಿದ್ದೆ? 3 ಸರಿ. ಯಾವ ರೀತಿ ಪ್ರೇಯರ್ ಮಾಡ್ತಿದ್ದೆ? ಇದು ಯಾವ ಸ್ಟೋರಿ ಕೇಳಿ? ದಾವೀದ್ ಆ್ಯಂಡ್ ಗೋಲಿಯತಲ್ಲಿ ರಾಕ್ಷಸ ಯಾರಾದ್ರು? ಮತ್ತೆ ಯಾವ ಸ್ಟೋರಿ ಹೇಳಿಲ್ಲ ಕಲ್ತಿಲ್ವಾ? ಈಗ ಐ ಥ್ಯಾಂಕ್ ಗಾಡ್ ಫಾರ್ ದಿಸ್ ಅಪಾರ್ಚುನಿಟಿ, ಫಾರ್ ದಿಸ್ ಪ್ರಿವಿಲೇಜ್, ಆ್ಯಂಡ್ ಎಸ್ಪೆಷಲಿ ಐ ಥ್ಯಾಂಕ್ ದ ಪ್ಯಾರೆಂಟ್ಸ್ ಆಲ್ಸೋ ಫಾರ್ ಸೆಂಡಿಂಗ್. ನಿಮಗೂ ಥ್ಯಾಂಕ್ಸ್, ನಿಮ್ಮೆಲ್ಲ ಕಲಿಸಿದ್ದೀರ. ಮತ್ತು ಎಲ್ಲರಿಗೂ ಥ್ಯಾಂಕ್ಸು. ಎಲ್ಲರೂ ಒಂದೊಂದು ರೀತಿಯಾಗಿ ಈಗ ಫಸ್ಟ್ ಪ್ರೈಸ್ ಗೋಸ್ ಟು ಸಮಯ್. ಕ್ಲಾಸ್ ಮಾಡಿ ಅಲ್ಲ. ಸಮಯಕ್ಕೂ ಒಂದು ಇಂಪಾರ್ಟೆನ್ಸ್ ಅಂದರೆ ಹಿ ಈಸ್ ವೆರಿ ಗುಡ್. ಅರ್ಥ ಆಗುತ್ತೆ ಅಲ್ಲ ಇಂಗ್ಲೀಷಲ್ಲಿ? ಹಿ ಈಸ್ ವೆರಿ ಗುಡ್ ಇನ್ ಸಿಸ್ಟರ್ ಏನು ವಚನ ಕೊಟ್ಟು ತಕ್ಷಣ ಹೇಳ್ತಾರೆ. ಒಂದು ಇಡೀ ಸಾಮೆ ಹೇಳ್ತಾನ, ಇಡೀ ಕೀರ್ತನೆ 23rd. God bless you.